ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವೂ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದ್ದದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿದೆ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಮಾಡಲು ಸಾಧ್ಯವಿಲ್ಲ. ನಿಮ್ಮ ಪವಿತ್ರ ಆತ್ಮರ ಮೂಲಕ ಸಹಾಯ ಮಾಡುವುದಕ್ಕಾಗಿಯೂ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲೂ ಹೇರಳವಾಗಿಯೂ ಆಶೀರ್ವದಿಸಲಿ. ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 34ನೇ ಅಧ್ಯಾಯ 9ರಿಂದ. ಕೀರ್ತನೆಗಳು 34ನೇ ಅಧ್ಯಾಯ 9ರಿಂದ. ಯೆಹೋವನ ಜನರೇ, ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರಿ. ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಯಾವ ಕೊರತೆಯೂ ಇರುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಮಗೆ ದರ್ಶನವನ್ನು ಕೊಟ್ಟ ಮೇಲೆ, ದೇವರನ್ನೇ ನಮಗೆ ತಿಳಿಯಪಡಿಸಿದ ಮೇಲೆ, ಸಂಪೂರ್ಣವಾಗಿ ಸರ್ವ ಸೃಷ್ಟಿಕರ್ತನಂಥ ದೇವರು ಆಯಾಯ ಗ್ರಂಥಗಳಲ್ಲಿ ಆಯಾಯ ಜನಗಳು ಚೆನ್ನಾಗಿ ಅರ್ಥಕೊಂಡು ದೇವರಲ್ಲಿ ಭಯ ಭಕ್ತಿ ಇಟ್ಟು ನಾವು ಸಂಪೂರ್ಣ ನಂಬಿಕೆ ಭರವಸೆ ಇಟ್ಟು ನಾವು ಜೀವಿಸುವುದಾದರೆ, ದೇವರಿಗೆ ನಮ್ಮ ಮೇಲೆ ಒಂದು ನಂಬಿಕೆ ಬರುವುದಾದರೆ ಖಂಡಿತವಾಗಿಯೂ ನಮಗೆ ಬೇಕಾದಂಥ ಶಾಂತಿ, ಸಮಾಧಾನ, ಆರೋಗ್ಯ, ಊಟ, ಉಪಚಾರಗಳು ಪ್ರತಿಯೊಂದಲ್ಲಿ ಒಂದೊಂದು ದೇವರ ಚಿತ್ತಾನುಸಾರ ನಮ್ಮನ್ನು ಕೊಟ್ಟು ಸಾಕಿ ಸಲಹುವರಾಗಿರುತ್ತಾರೆ. ಅಂದರೆ ಯಾವ ರೀತಿ ಅಂದರೆ ಪ್ರತಿಯೊಂದು ದೇವರ ಮಾತುಗಳು ತಿಳಿಸ್ತವೆ. ಯಾವ ರೀತಿ ಜೀವಿಸಬೇಕು, ಯಾರೊತ್ತಿಗೆ ಸೇರಬಾರ್ದು, ಯಾರೊಂದಿಗೆ ಸೇರಬಾರ್ದು, ಯಾವ್ದು ತಿನ್ನಬೇಕು, ಯಾವ್ದು ತಿನ್ನಬಾರ್ದು, ಯಾವುದು ಕುಡಿಬೇಕು, ಯಾವುದು ಕುಡಿಬಾರ್ದು, ಯಾವುದು ಹೇಗೆ, ಏನು, ದೇವರಿಗೆ ಕೋಪ ಏನು, ಜೀವ ಏನು, ಮರಣ ಏನು, ಶಾಪ ಏನು, ಆಶೀರ್ವಾದ ಏನು, ಪ್ರತಿಯೊಂದು ದೇವರ ಮಾತು ಗ್ರಂಥಗಳಲ್ಲಿ ತಿಳಿಸಲ್ಪಡುತ್ತದೆ. ಹಾಗೆ ಅದನ್ನೇ ನಾವು ದೇವರ ಮೇಲೆ ಭರವಸೆ ಇಟ್ಟು ನಾವು ಮುಂದೆ ಹೋಗುವುದಾದರೆ, ದೇವರನ್ನು ಹಿಂಬಾಲಿಸುವುದಾದರೆ, ಯಾವ ಕೊರತೆಯು ದೇವರ ಚಿತ್ತಾನುಸಾರ ನಮಗೆ ಯಾವ ಸಮಯಕ್ಕೆ ಏನು ಕೊಡಬೇಕೋ ಅದನ್ನೇ ಕೊಟ್ಟು ನಮ್ಮನ್ನು ನಡೆಸ್ತವರು ಆಗಿದ್ದಾರೆ. ಉದಾಹರಣೆಗೆ ಇವತ್ತು ಊಟಕ್ಕೆ ನಮ್ಮಲ್ಲಿ ಚೆನ್ನಾಗಿ ಊಟಕ್ಕೆ ಇರ್ಬೋದು, ಇದೆ ಅಂತೇಳಿ ಧಾರಾಳವಾಗಿ ಬೇಕಾದಾಗೆ ಕೆಲವರು ಅಡುಗೆ ಮಾಡಿಕೊಂಡು ತಿಂದುಕೊಂಡು ಆಮೇಲೆ ಇವತ್ತು ಮಾಡಿದ್ರೆ ನಾಳೆ ತಿನ್ನದ ಹಾಗೆ ಅದನ್ನು ಕೆಲವ್ರನ್ನ ಏನು ಮಾಡೋದು, ಹಾಳಾಯ್ತು ಅಂತೇಳಿ ತಗೊಂಡೋಗಿ ಆ ಕಡೆ ಹಂದಿಗಳಿಗೋ, ನಾಯಿಗಳಿಗೋ, ದನಗಳಿಗೋ ಹಾಕ್ತಾರೆ. ಪ್ರತಿ ದಿವಸ ಹೊಸದೇ ಮಾಡಬೇಕು ಅಂತ ಅದು ಏನಾಗಿದೆ, ಅದರಲ್ಲಿ ಕೊರತೆ ಬರ್ತದೆ. ಎಷ್ಟು ಬೇಕು ಅಷ್ಟೇ ಮಿತವಾಗಿ ನಾವು ಅಡುಗೆ ಮಾಡಿಕೊಳ್ಬೇಕು. ಹಾಳು ಮಾಡಬಾರ್ದು. ಒಂದು ವೇಳೆ ಇವತ್ತಿಂದು ಸ್ವಲ್ಪ ಜಾಸ್ತಿ ಆಯ್ತಂದ್ರೆ ಕೆಟ್ಟು ಹೋಗದಾಗೆ ಅದನ್ನು ಫ್ರಿಜ್ಜಲ್ಲಿ ಅಥವಾ ಪಾತ್ರೆಯನ್ನು ನೀರಿನಲ್ಲಿ ಇಟ್ಟು ನಾಳೆ ಬಿಸಿ ಮಾಡಿ ತಿಂದು ದೇವರು ಕೊಟ್ಟಿದ್ದನ್ನು ಅನವಶ್ಯವಾಗಿ ನಾವು ಹಾಳು ಮಾಡಬಾರದು ಎಂಬುದಾಗಿ ಆ ರೀತಿಯಲ್ಲಿ ಹೋಗಬೇಕು. ಸುಮ್ಮನೆ ಒಬ್ಬೊಬ್ಬರು ಇವತ್ತು ಮಾಡಿದ ಸಾರು ನಾಳೆ ಬೇಡ, ಬೆಳಿಗ್ಗೆ ಮಾಡಿದ ಸಾರು ಸಾಯಂಕಾಲ ತಿನ್ನೋದಿಲ್ಲ. ಈ ರೀತಿಯಲ್ಲಿ ಅದರಲ್ಲಿ ಏನಾಗ್ತದೆ, ಕೊರತೆ ಬಂದೇ ಬರುತ್ತದೆ. ಎಷ್ಟು ಹಣ್ಣಾಗಲಿ, ಸಾರಾಗಲಿ, ಯಾವ ಅಡುಗೆನಾಗಲಿ ಮಿತವಾಗಿ ಬಳಸಬೇಕು. ಹಾಗೆ ಒಂದು ಬಟ್ಟೆ ಆಗಲಿ, ಪ್ರತಿಯೊಂದು ಉದಾಹರಣೆಗೆ ಒಂದು ವಾಹನ, ದೇವರು ನಮಗೆ ಸಣ್ಣ ವಾಹನ ಆಗಲಿ ದೊಡ್ಡ ವಾಹನ ಆಗಲಿ ಕೊಟ್ಟಿದ್ದರೆ ಅದನ್ನು ಕೂಡ ಮಿತಿಮೀರಿ ಸುಮ್ಮನೆ ಎಲ್ಲೆಲ್ಲಿಗೋ ಓಡಿಸೋದು, ಸಿಕ್ಕಾಪಟ್ಟೆ ಓಡಿಸೋದು, ಮಿತಿಮೀರಿ ಓಡಿಸೋದು, ಇದರಲ್ಲಿ ಬರುವಂಥದ್ದು ಕಷ್ಟ ಸಂಕಟ ಎಲ್ಲ ನಮ್ಮ ದುಃಖ ಅಹಂಕಾರಗಳು. ಆಗ ಅದರಲ್ಲಿ ಬರುವಂಥ ತೊಂದರೆಗಳಿಗೆ ದೇವರನ್ನು ದೂಷಣೆ ಮಾಡುವುದು ಅಲ್ಲ. ದೇವರಲ್ಲಿ ಭಯ ಭಕ್ತಿ ಇದ್ದವರು ದೇವರ ವಾಕ್ಯದಂತೆ ನಡೀತಾ ಹೋಗ್ತಾರೆ. ಆಗ ಅಲ್ಲಿ ಏನು ಕೊರತೆ ಬರುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 10ನೇ ವಚನ. ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದವು, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ನೋಡಿ, ಪ್ರಾಯದ ಸಿಂಹ ಒಳ್ಳೆ ಒಂದು ಸಿಂಹ ಇರ್ತದೆ. ಅದು ಕಾಡಿನಲ್ಲಿ ಅದಕ್ಕೆ ಬೇಕಾದ ಆಹಾರಕ್ಕಾಗಿ ಗುಟ್ರು ಕೊಡ್ತಾ ಇರ್ತದೆ. ಈಗ ಹುಲಿ ದನಗಳಿಗಾಗಿ ಗುಟ್ರು ಕೊಡ್ತಾ ಇರ್ತವೆ. ಗುಳ್ಳೆನರಿಗಳು ಕೋಳಿ ಮಾಂಸಕ್ಕಾಗಿ ಅಥವಾ ಸತ್ತ ದನಗಳಿಗಾಗಿ ಕೂಡ ಗುರಿ ಕೊಡ್ತಾ ಇರ್ತವೆ. ಅದಕ್ಕೆ ಒಂದು ಟೈಮ್ ಸಿಕ್ಕಿದರೆ ಆಹಾರ, ಒಂದು ಟೈಮು ಸಿಕ್ಕುವುದಿಲ್ಲ. ಯಾವುದು ಸಿಕ್ಕುವುದಿಲ್ಲ, ಅದು ಹಸಿವಲ್ಲಿ ಬಿದ್ದಿರಬೇಕಾಗ್ತದೆ. ಹಾಗೆ ಇವತ್ತು ನಮ್ಮ ಜೀವಿತಕ್ಕೂ ಕೂಡ ದೇವರಲ್ಲಿ ನಾವು ಭಯ ಭಕ್ತಿ ಇಟ್ಟು ದೇವರನ್ನು ಹಿಂಬಾಲಿಸುವುದಾದರೆ, ದೇವರ ಮಾತನ್ನು ಕೇಳುವುದಾದರೆ, ಈಗಲೇ ನಾವು ಹೇಳಿದಾಗೆ ನಾವೊಂದು ಮಿತವಾಗಿ ಬಳಸಿಕೊಂಡು ಜ್ಞಾನದಲ್ಲಿ ದೇವರ ವಾಕ್ಯದಂತೆ ನಾವು ಇರುವುದರಲ್ಲೇ ನೀವು ತೃಪ್ತಿ ಪಡೀರಿ ಅಂತ ಹೇಳ್ಕೊಂಡು ಈಗ ನಾವು ಮಲಗುತ್ತೇವೆ.
ಚಾಪೆ ಮೇಲೆ ಮಲಗುವಾಗ ಚಾಪೆ ಸಣ್ಣದಾಗಿ ಕಾಲು ನಾವು ಉದ್ದ ಇದ್ದರೆ ಕಾಲನ್ನು ಉದ್ದ ಚಾಚಿದರೆ ಕಾಲು ಏನಾಗ್ತದೆ, ಚಾಪೆಯಿಂದ ಕೆಳಗಡೆ ಮಣ್ಣಿಗೆ ಬೀಳ್ತದೆ. ಒಂದು ಬೆಡ್ಶೀಟನ್ನು ಹೊದ್ಕೊಳ್ತೇವೆ, ಕಂಬಳಿಯನ್ನು, ಅದು ಗಿಡ್ಡವಾಗಿದ್ದು ನಾವು ಉದ್ದವಾಗಿದ್ದರೆ ಅದು ಖಂಡಿತವಾಗಿ ನಮ್ಮ ಕಾಲಿನಿಂದ ಮೇಲೆ ಇರ್ತದೆ. ಆಗ ಏನು ಮಾಡಬೇಕು, ಚಾಪೆ ಇಷ್ಟೇ ಇರೋದಪ್ಪ ಅಂತ ನಾವು ಆದಷ್ಟು ಮುದುರಿ ಮಲಗಬೇಕು. ಈ ಕಂಬಳಿಗೂ ಗಿಡ್ಡ ಇದ್ದರೆ ಆದಷ್ಟು ನಾವು ಅದನ್ನೇ ಮುದುರಿ ಅದರೊಳಗೆ ನಮ್ಮ ಕಾಲನ್ನು ಇಟ್ಟುಕೊಳ್ಳಬೇಕು. ಆ ರೀತಿಯಲ್ಲಿ ನಾವು ರಾತ್ರಿಯನ್ನು ಕಳೆಯಲು ಪ್ರಯತ್ನಿಸಬೇಕು. ಹಾಗೆ ದೇವರು ಕೊಟ್ಟದಾಗ ಇದಕ್ಕೆ ಸರಿಯಾಗಿ ನಾವು ನಡ್ಕೊಳ್ಬೇಕು. ಒಂದೊಂದು ಸಲ ಧಾರಾಳವಾಗಿ ಸಿಕ್ಕಿದಾಗಲೂ ಧಾರಾಳವಾಗಿ ಖರ್ಚು ಮಾಡಿಕೊಂಡು ನಾವು ಮತ್ತೆ ಅದನ್ನು ಮಿತವಾಗಿ ಬಳಸದೆ, ಅಲ್ಲಿ ಅದು ಕಡಿಮೆ ಆದಾಗ ಮಿತವಾಗಿ ಬಳಸದೆ ಹೋದರೆ ಕಡೆಗೆ ತಪ್ಪು ಯಾರದು, ನಮ್ಮ ತಪ್ಪೇ ಆಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಏನಾಗಬೇಕು, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದವು, ಆದರೆ ದೇವರು ಯಾರನ್ನು ಕರ್ತಾರೋ, ಯಾರನ್ನು ನಡೆಸ್ತಾರೋ, ದೇವರೊಂದಿಗೆ ಯಾರು ಜೀವಿಸ್ತಾರೋ, ವಾಕ್ಯದ ಪ್ರಕಾರ ನಡೆಯುವಾಗ ಒಂದು ಚೂರು ಕಡಿಮೆಯಾಗುವುದಿಲ್ಲ. ದೇವರು ಬೇಕಾಗಿದ್ದನ್ನು ಅದನ್ನೇ ಬಳಸ್ತಾರೆ, ನಮಗೆ ಕೊಡ್ತಾರೆ. ಹಾಗಾಗಿ ಒಂಚೂರು ಕಡಿಮೆಯಾಗುವುದಿಲ್ಲ. ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲೆಗೂ ಕಡಿಮೆ ಇಲ್ಲ. ಹಾಗೆ ದೇವರೊಂದಿಗೆ ಜೀವಿಸುವಾಗ ಬಟ್ಟೆ ಆಗಲಿ, ಊಟ ಆಗಲಿ, ಆರೋಗ್ಯ ಆಗಲಿ, ಶಾಂತಿ ಸಮಾಧಾನ ಆಗಲಿ, ಜ್ಞಾನವು ಕೂಡ ಆಗಲಿ, ಯಾವುದೇ ಕೊರತೆಯಾಗುವುದಿಲ್ಲ. ದೇವರೇ ನಡೆಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ ಆಗಲಿ. ಹೇಳಿದಾಗೆ 1 ದಿವಸದ 2 ದಿವಸದ ಆಹಾರವನ್ನು ಒಂದೇ ದಿವಸ ಕೆಲವರು ಮಾಡಿ ಹಾಳು ಮಾಡಿ ಆ ಕಡೆ ತಗೊಂಡೋಗಿ ಹಂದಿಗೋ, ನಾಯಿಗೋ, ತೊಟ್ಟೆಗಳಿಗೋ, ದನಗಳಿಗೆ ಹಾಕ್ತಾರೆ. ಮತ್ತೆ ಇಲ್ಲ ಅಂತ ಹೇಳಿದರೆ ತಪ್ಪು ಯಾರ್ದು, ನಮ್ಮದೇ ಆಗಿರ್ತದೆ. ದೇವರು ಕೊಡ್ತಾರೆ, ನಾವು ಮಿತವಿಲ್ಲದೆ ಬಳಸಿ ಗರ್ವಾಂಕಾರದಲ್ಲಿ ನಮ್ಮನ್ನು ನಾವೇ ಏರಿಸಿಕೊಂಡು ಹೋಗ್ತೀವಿ. ಅದು ಕೆಲವರಲ್ಲಿ ಏನಾಗ್ತದೆ, ಅದುವೇ ಕೊರತೆಯಾಗುವಂಥದ್ದು. ಆಗ ದೇವರನ್ನು ಹಿಂಬಾಲಿಸಿ ದೇವರ ವಾಕ್ಯಗಳಿಗೆ ಕಿವಿಗೊಟ್ಟು ಹೋದರೆ ಖಂಡಿತವಾಗಿ ನಮಗೆ ಕೊರತೆಯಾಗುವುದಿಲ್ಲ. ಇವತ್ತು ಒಂದು ದೊಡ್ಡ ರೌಡಿಗಳು ಇರ್ತಾರೆ, ಎಂತೆಂಥವ್ರು ಇರ್ತಾರೆ, ಎಂತೆಂಥವ್ರು ತಿಂತಾರೆ, ಕುಡಿತಾರೆ, ರಾತ್ರಿ ವಾಂತಿ ಮಾಡ್ಕೊಂಡು ಬಿದ್ದಿರ್ತಾರೆ. ಅಯ್ಯೋ, ಮಾಂಸಾಹಾರಿ ಸಸ್ಯಾಹಾರಿ ಬೇಕಾದಷ್ಟು ತಿಂತಾ ಇದ್ದಾರೆ. ಇವರು ಕೂಡ ಏನಾಗಿದ್ದಾರೆ, ಇವತ್ತು ಪ್ರಾಯದ ಸಿಂಹಗಳಾಗಿ ಗುರುಗುಡ್ತಾ ಇರ್ತಾರೆ. ಒಂದಲ್ಲ ಒಂದು ಸಮಯದಲ್ಲಿ ಅವರಿಗೂ ಕೂಡ ಊಟ ಇಲ್ಲದಾಗಿರ್ತದೆ, ಯಾವಾಗಲೂ ಕೊಡೋರಿಲ್ಲ, ಏನೂ ಇಲ್ಲ. ಕಡೆಗೆ ಆಸ್ಪತ್ರೆಯಲ್ಲಿ ಹೋಗಿ ಬಿದ್ದಾಗ ಅಲ್ಲಿ ಕೂಡ ಊಟಕ್ಕಿಲ್ಲದೆ ಹಸಿದ ಅವ್ರನ್ನ ನರಳಾಡಬೇಕಾಗ್ತದೆ. ಅದೇ ಪರಿಸ್ಥಿತಿ ಇವತ್ತು ದೇವರ ಮಾತನ್ನು ಕೇಳದು ಹೋದವರಿಗೆ, ಅವ್ರಿಗೆ ಹೊಟ್ಟೆ ಇಲ್ಲ, ಊಟ ಇಲ್ಲ, ಇನ್ನು ಮನೆ ಸುತ್ತಾಡಿಕೊಂಡು ಸ್ವಲ್ಪ ಅದು ಕೊಡಪ್ಪ, ಸ್ವಲ್ಪ ಇದು ಕೊಡಪ್ಪ ಅಂತ ಭಿಕ್ಷೆ ಬೇಡಿ ತಿನ್ನಬೇಕಾಗ್ತದೆ ಪ್ರತಿ ದಿವಸ. ಅನೇಕರನ್ನ ನಾವು ಕಾಣ್ಬೋದು, ಸ್ವಲ್ಪ ಅಕ್ಕಿ ಕೊಡು, ಸ್ವಲ್ಪ ರಾಗಿ ಕೊಡು, ಸ್ವಲ್ಪ ತರಕಾರಿ ಕೊಡು, ಅದು ಕೊಡು, ಇದು ಕೊಡು. ಕಾರಣ ಏನು, ದೇವರ ಮಾತಿಗೆ ವಿಧೇಯರಾಗಿ ಜೀವಿಸದೇ ಇರುವುದರಿಂದ ಈ ರೀತಿ ಮನೆ ಭಿಕ್ಷೆ ಬೇಡಿ ತಿನ್ನುವಂಥ ಪರಿಸ್ಥಿತಿ ಕೂಡ ಬರುತ್ತದೆ. ಆದ್ದರಿಂದ ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ದೇವರ ವಾಕ್ಯದಂತೆ ನಡೆದಾಗ, ಹೊರತಿರುವುದನ್ನು ಬೇಡಿಕೊಂಡಾಗ ದೇವರ ಚಿತ್ತಾನುಸಾರ ದೇವರು ಕೊಡುವವರಾಗಿದ್ದಾರೆ. ಇದೆಲ್ಲ ನನ್ನ ಜೀವಿತದಲ್ಲಿ ಕೂಡ ಇವತ್ತು ನೆರವೇರ್ತಾ ಇದೆ. ಬಹಳಷ್ಟು ವಾಕ್ಯಗಳು. ದೇವರ ನಾಮಕ್ಕೆ ಸ್ತೋತ್ರ. 11ನೇ ವಚನ, 34:11. ಮಕ್ಕಳಿರ ಬನ್ನಿರಿ, ನನ್ನ ಮಾತನ್ನು ಕೇಳಿರಿ, ನಾನು ಯೆಹೋವನ ಭಯವನ್ನು ನಿಮಗೆ ಕಲಿಸುವೆನು. ಯಾರು? ದಾವೀದರಸರು ಹೇಳಿದಂಥ ಈ ಮಾತುಗಳು. ಮಕ್ಕಳಿರ ಬನ್ನಿರಿ, ನನ್ನ ಮಾತನ್ನ ಕೇಳಿರಿ. ಆದರೆ ದಾವೀದರಸರು ಮಕ್ಕಳಿಗೆ, ಅಂದರೆ ಪ್ರಜೆಗಳಿಗೂ ಇತರ ಮಕ್ಕಳಿಗೂ ತಿಳಿಸಿದರು. ಹಾಗೆ ಇವತ್ತು ನನ್ನ ಮುಖಾಂತರ ದೇವರು ನಿಮಗೆ ತಿಳಿಯಪಡಿಸ್ತಾ ಇದ್ದಾರೆ. ಇವತ್ತು ಎಲ್ಲ ದೇವರ ವಾಕ್ಯವನ್ನು ಇಲ್ಲಿವರೆಗೆ ಬೋಧನೆ ಮಾಡ್ತಾ ಬಂದಿದ್ದು ಖಂಡಿತವಾಗಿ ನನ್ನ ಜೀವಿತದಲ್ಲಿ ಬಹಳಷ್ಟು ವಿಷಯಗಳು ನೆರವೇರಿದವೆ. ಆದ್ದರಿಂದ ಎಲ್ಲ ವಿಷಯಗಳು ನನ್ನ ಜೀವಿತದಲ್ಲಿ ನೆರವೇರಿ ಹೋಗಿದೆ. ದೇವರು ನನಗೆ ತಿಳಿಯಪಡಿಸಿದ್ದಾರೆ. ಅದನ್ನು ಇವತ್ತು ದೇವರು ನನ್ನ ಮುಖಾಂತರ ನಿಮಗೆ ತಿಳಿಯಪಡಿಸಿದ್ದು ಸತ್ಯ ಸುವಾರ್ತೆಯನ್ನು, ದೇವರ ಮಾತನ್ನು. ಆದ್ದರಿಂದ ದಯವಿಟ್ಟು ಕೇಳುವವರು ದಯವಿಟ್ಟು ಈ ಮಾತನ್ನು ತಮ್ಮ ಜೀವಿತಕ್ಕೆ ಅಳವಡಿಸಿಕೊಂಡು ನಡೆಯಿರಿ. ದೇವರು ಖಂಡಿತವಾಗಿ ಆಶೀರ್ವಾದ ಮಾಡ್ತಾರೆ. ದೇವರನ್ನು ಹಿಂಬಾಲಿಸುವವರಿಗೆ ಯಾವುದೇ ಕಾರಣಕ್ಕೂ ದೇವರು ಕೊರತೆ ಮಾಡುವುದಿಲ್ಲ. ಆಗ ದೇವರು ಯಾರಪ್ಪ ಅಂದರೆ ಸರ್ವ ಸೃಷ್ಟಿಕರ್ತನಾದ ದೇವರು. ಬೈಬಲಲ್ಲಿಯೂ ಒಂದೊಂದು ಹೆಸರುಗಳಿವೆ, ವೇದಗಳಲ್ಲಿಯೂ ಪುರಾಣಗಳಲ್ಲಿಯೂ ಮತ್ತು ಮಹಾಭಾರತ, ಭಗವದ್ಗೀತೆ ಎಲ್ಲ ಒಂದೇ, ಹೆಸರುಗಳು ಮಾತ್ರ ಬೇರೆ. ಕುರಾನ್. ಇದನ್ನು ಓದಿ ತಿಳ್ಕೊಂಡು ಅದರ ಪ್ರಕಾರವೇ ನಡೆಯಿರಿ. ವಿರುದ್ಧವಾಗಿ ಹೋಗಬೇಡಿ, ಇವರನ್ನು ಹಿಂಬಾಲಿಸಬೇಡಿ. ಖಂಡಿತವಾಗಿ ಸತ್ಯವನ್ನು ಯಾರು ತಿಳಿಸ್ತಾರೋ
ಅವರನ್ನು ಮಾತ್ರ ಹಿಂಬಾಲಿಸಿರಿ. ಅದನ್ನೇ ದಾವೀದರಸರು ಹೇಳಿದ್ದು, ಮಕ್ಕಳಿರ ಬನ್ನಿರಿ, ನನ್ನ ಮಾತನ್ನು ಕೇಳಿರಿ ಅಂತ. ಈಗ ನಾನು ಕೂಡ ತಿಳಿಸ್ತಾ ಇದ್ದೇನೆ, ದೇವರ ನಾಮದಲ್ಲಿ ನನ್ನ ಮೂಲಕ ದೇವರು ನಿಮಗೆ ತಿಳಿಯಪಡಿಸುವುದನ್ನು ದಯವಿಟ್ಟು ನಿಮ್ಮ ಜೀವಿತಕ್ಕೆ ಅಳವಡಿಸಿಕೊಳ್ಳಿರಿ. ನಾನು ಯೆಹೋವನ ಭಯವನ್ನು ನಿಮಗೆ ಕಲಿಸುವೆನು ಅಂತ ಅವರಿಗೆ ದಾವೀದರಸರು ಹೇಳಿದರು. ಹಾಗೆ ಇವತ್ತು ನಾನು ಕೂಡ ದೇವರ ನಾಮದಲ್ಲಿ ದೇವರು ನನ್ನನ್ನು ನಾನಾ ರೀತಿ ಕಷ್ಟ, ಸಂಕಟ, ದುಃಖ, ದುರುಳುಗಳಿಂದ, ಶತ್ರುಗಳಿಂದ, ಕೆಟ್ಟವರ ಕೈಯಿಂದ, ಅನೀತಿವಂತರಿಂದ, ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗುವವನನ್ನು ಇವತ್ತು ಎಬ್ಬಿಸಿ ನಿಲ್ಲಿಸಿ ಮರಣ ಪಾಶದಿಂದ ಮೇಲೆ ಎತ್ತಿ ದೇವರು ನನ್ನನ್ನು ರಕ್ಷಿಸಿದ ಮೇಲೆ ಇವತ್ತು ಸಾಕ್ಷಿಯನ್ನಾಗಿ ಬೋಧಕನನ್ನಾಗಿ ಮಾರ್ಪಡಿಸಿದ್ದಾರೆ. ಅದನ್ನು ಇವತ್ತು ದೇವರು ನನ್ನ ಮೂಲಕ ನಿಮಗೆ ತಿಳಿಪಡಿಸುವಂಥದ್ದು. ದೇವರ ಮೇಲೆ ಭಯವನ್ನು ಇಟ್ಟುಕೊಳ್ಳಿ. ಸರ್ವ ಸೃಷ್ಟಿ ಮಾಡಿದ್ದು ದೇವರಿಗೆ, ಆದಿಯು ಲಾಸ್ಟ್ಗೆ ಸಂಪೂರ್ಣ ನಾಶ ಮಾಡೋರು ಅವರೇ. ನಮ್ಮ ಆತ್ಮವನ್ನು ಪರಲೋಕಕ್ಕೆ ತೆಗೆದುಕೊಂಡು ಹೋಗಲು ಬೇಕಾದ ದಾರಿಯಲ್ಲಿ ನಡೆಸುವವರು ಅವರೇ. ತಪ್ಪಿ ಹೋದರೆ ನರಕಕ್ಕೆ, ಬೆಂಕಿಯ ಕುಂಡಕ್ಕೆ ಹಾಕುವವರು ಅವರೇ. ಈ ಭೂಲೋಕದಲ್ಲಿ ಕೂಡ ಗರ್ವ ಅಹಂಕಾರದಲ್ಲಿ ನಡೆದಾಗ ನಾನಾ ಥರದ ಕಷ್ಟ, ಸಂಕಟ, ದುಃಖಗಳು, ಶಿಕ್ಷೆಗೆ ಒಳಪಡುವಂಥದ್ದು, ಅಯ್ಯೋ ಅಯ್ಯೋ ಅಂತ ಹೇಳುವಂಥ ಶಿಕ್ಷೆಯನ್ನು ಸೈತಾನ್ನ ಮೂಲಕ ಕೊಡಿಸುವಂಥವರು ದೇವರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂಥವ್ರು ಇಂಥವ್ರು ಹೇಳಿ ಪ್ರಯೋಜನ ಇಲ್ಲ. ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ, ಪ್ರಿಯರೇ, ಖಂಡಿತವಾಗಿ ದೇವರು ನನ್ನ ಮೂಲಕ ದೇವರ ಪ್ರೀತಿಯಲ್ಲಿ ಯಾರ್ಯಾರಿಗೆ ತಿಳಿಸಬೇಕೋ ಅವರವರಿಗೆ ಈಗ ತಿಳಿಪಡಿಸ್ತಾ ಇದ್ದಾರೆ. ಆದ್ದರಿಂದ ದೇವರಲ್ಲಿ ಭಯ ಭಕ್ತಿ ಇಟ್ಟು ನಡ್ಕೊಂಡಾಗ ದೇವರು ಯಾವ ಕಾರಣಕ್ಕೂ ದೇವರು ಅಂಥವರಿಗೆ ಕೊರತೆ ಮಾಡುವುದಿಲ್ಲ. 12ನೇ ವಚನ, ದೀರ್ಘಾಯುಷ್ಯ ಬೇಕೋ, ಬಹು ದಿವಸ ಬದುಕಿ ಸುಖವನ್ನು ಅನುಭವಿಸಬೇಕೋ. ನೋಡಿ, ದೀರ್ಘಾಯುಷ್ಯ ಅಂದರೆ ತಾಯಿಯ ಹೊಟ್ಟೆ ಗರ್ಭದಿಂದ ನಾವು ಹೊರಗಡೆ ಬರಬೇಕಾದ್ರೆ ಆಗಲಿ ದೇವರು ಏನು ಮಾಡ್ತಾರೆ, ಪ್ರತಿಯೊಬ್ಬರು ಇಷ್ಟಿಷ್ಟು ದಿವಸ ಬದುಕಲೇಬೇಕು ಅಂತ ಆಯುಷ್ಯ ಫಲವನ್ನು ಕೊಡ್ತಾರೆ. ಆ ಆಯುಷ್ಯ ಫಲ ಪೂರ್ತಿ ನಾವು ಒಳ್ಳೆ ರೀತಿಯಲ್ಲಿ ಜೀವಿಸಬೇಕಾದ್ರೆ ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ, ದೇವರು ಆರಿಸಿಕೊಂಡ ಮೇಲೆ ಸರಿಯಾಗಿ ದೇವರ ವಾಕ್ಯವನ್ನು ತಿಳಿಸುವಾಗ, ಅಂಥವರ ಮೂಲಕ ಎಚ್ಚರಿಸುವಾಗ, ಖಂಡಿಸುವಾಗ, ಗದರಿಸುವಾಗ ನಡ್ಕೊಂಡ್ರೆ ಮಾತ್ರ ದೇವರು ನಮಗೆ ಎಷ್ಟು ಆಯುಷ್ಯ ಫಲ ಕೊಟ್ಟಿದ್ದಾರೆ ಅಷ್ಟು ವರ್ಷ ನಾವು ಒಳ್ಳೆ ರೀತಿಯಲ್ಲಿ ಜೀವಿಸ್ಬೋದು. ಒಂದು ವೇಳೆ ದೇವರ ಮಾತನ್ನು ಕೇಳದೆ ಹೋದರೆ ಈ ಥರದ ಗರ್ವ, ಯೌವನ ಪ್ರಾಯದಲ್ಲಿ ವಿಶೇಷವಾಗಿ ಗರ್ವ ಅಹಂಕಾರದಲ್ಲಿ ನಡೆದು ದೇವರ ಮಾತನ್ನು ಕೇಳದೆ, ತಂದೆ ತಾಯಿಗೆ ವಿಧೇಯರಾಗದೆ, ದೇವರಿಗೆ ವಿರುದ್ಧವಾಗಿ ಸ್ನೇಹಿತರು, ನನ್ನ ಫ್ರೆಂಡ್ಗಳು ತಿಳ್ಕೊಂಡು ಅವರ ಮಾತು ಕೇಳಿಕೊಂಡು ನಾನಾ ರೀತಿಯಲ್ಲಿ ದೇವರಿಗೆ ವಿರುದ್ಧವಾಗಿ ನಡ್ಕೊಂಡ್ರೆ ನೋಡಿ, ಇವತ್ತು ಉದಾಹರಣೆಗೆ ಮದ್ಯಪಾನ ಮಾಡ್ತಾರೆ, ಜೋರಾಗಿ ವಾಹನಗಳನ್ನು ಓಡಿಸ್ತಾರೆ. ತಂದೆ ತಾಯಿ ಅಥವಾ ದೇವರಿಂದ ಆಯ್ಕೆಯಾದವರು ಹಿರಿಯರು ಹೇಳಿದರೆ ಮಾತನ್ನು ಕೇಳುವುದಿಲ್ಲವೋ, ಆಗ ಅಲ್ಲಿ ಏನಾಗ್ತದೆ, ಆಕ್ಸಿಡೆಂಟ್ಗಳು, ಕೈಕಾಲು ಮುರಿಯೋದು, ಸಾಯೋದಾಗ್ತದೆ, ಅದರಲ್ಲಿ ಜೈಲಿಗೆ ಹೋಗ್ಬೋದು, ನಾನಾ ರೀತಿಯಲ್ಲಿ ಕಡೆಗೆ ಏನೇನೋ ಶಿಕ್ಷೆಗಳನ್ನು ಅನುಭವಿಸಿಬಿಡ್ತಾರೆ. ಆಗಲಿ ದೀರ್ಘಾಯುಷ್ಯ ಏನಾಯಿತು, ಕಟ್ಟಾಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟ ಆಯುಷ್ಯಕ್ಕಿಂತ ಮೊದಲೇ ಪಾಯ್ಸನ್ ತಗೊಳ್ತಾರೆ, ನೇಣು ಹಾಕೊಳ್ತಾರೆ, ರೈಲ್ವೆ ಟ್ರ್ಯಾಕಿಗೆ ಹೋಗ್ತದೆ, ಆಕ್ಸಿಡೆಂಟ್ ಆಗಿ ಸಾಯ್ತಾರೆ, ಆಮೇಲೆ ಹೊಳೆಗೂ ಹಾರ್ತಾರೆ. ಇಂಥ ಪರಿಸ್ಥಿತಿ ಇತರರ ಕೈಲಿ ಕೂಡ ನಾನಾ ರೀತಿಯಲ್ಲಿ ಸಾಯ್ತಾರೆ. ಇದೇ ಕಾರಣ, ದೇವರ ಮಾತನ್ನು ಕೇಳದೆ ಹೋದ ಕಾರಣ. ಅದಕ್ಕೆ ಹೇಳಿದ್ದು, ದೀರ್ಘಾಯುಷ್ಯ ಬೇಕೋ, ಬಹು ದಿವಸ ಬದುಕಿ ಸುಖವನ್ನು ಅನುಭವಿಸಬೇಕೋ. ಅಂದರೆ ದೇವರು ಕೊಟ್ಟಷ್ಟು ದಿವಸ ನಾವು ಶಾಂತಿ, ಸಮಾಧಾನ, ಆರೋಗ್ಯವಾಗಿ ಜೀವಿಸಬೇಕೋ. 13, ಹಾಗಾದರೆ ಕೆಟ್ಟದಕ್ಕೆ ಹೋಗದಂತೆ ನಾಲಿಗೆಯನ್ನು ಕಾದುಕೋ, ವಂಚನೆಯ ಮಾತುಗಳಿಗೆ ಬಿಡದೆ ತುಟಿಗಳನ್ನು ಇಟ್ಟುಕೋ. ನೋಡಿ, ಇದೇ ಕಾರಣ. ಯಾಕೆ ಇದು ನಮ್ಮ ಹಿರಿಯರೊಂದು ಮಾತನ್ನು ಹೇಳ್ತಾ ಇದ್ರು, ಮಾತು ಬಳ್ಳವನಿಗೆ ಜಗಳವಿಲ್ಲ, ಊಟ ಬಳ್ಳವನಿಗೆ ರೋಗವಿಲ್ಲ ಅಂತೇಳಿ. ಹಾಗಾದರೆ ಕೆಟ್ಟದಕ್ಕೆ ಹೋಗದಂತೆ ನಾಲಿಗೆಯನ್ನು ಕಾದುಕೋ. ಇನ್ನೊಬ್ಬರಿಗೆ ಬೈಯೋದು, ಮಾಡೋದು, ಶಾಪ ಹಾಕೋದು, ಜಗಳ ಮಾಡೋಕ್ಕೆ ಹೋಗಬೇಡ. ಇನ್ನೊಬ್ಬರ ಬಗ್ಗೆ ಚಾಡಿ ಹೇಳೋಕ್ಕೆ ಹೋಗಬೇಡ. ಏನಾದರೂ ಅವರು ತಪ್ಪಿ ಹೋಗಿದ್ದರೆ ಹೇಳಬೇಕು ಅಂತಾದರೆ ಶಾಂತಿ ಸಮಾಧಾನದಲ್ಲಿ ಅವರು ಒಬ್ಬೊಬ್ಬರಿಗೆ ಹೇಳಬೇಕು. ಕೇಳದಿದ್ದರೆ ಅಲ್ಲಿಗೆ ಬಿಟ್ಟು ಬಿಡಬೇಕು. ಅದರಲ್ಲಿ ಏನಾಗ್ತದೆ, ಕಡೆಗೆ ಆ ಕಡೆ ಈ ಕಡೆ ಹೇಳಿಕೊಂಡು ಹೋಗೋದು, ಚಾಡಿ ಹೇಳೋದು, ಜಗಳ, ಇದರಲ್ಲಿ ಕೂಡ ಮರಣ ಬರಬಹುದು. ನಮ್ಮ ಇಡೀ ಭವಿಷ್ಯವೇ ಕೆಟ್ಟು ಹೋಗಬಹುದು. ವಂಚನೆ ಮಾತುಗಳಿಗೆ ಬಿಡದೆ ತುಟಿಗಳನ್ನು ಇಟ್ಟುಕೋ. ಇನ್ನೊಬ್ಬರಿಗೆ ದಗ, ಮೋಸ, ಅನ್ಯಾಯ ಮಾಡಿ ಸಂಪಾದನೆ ಮಾಡಬೇಕು, ಹಣ ಸಂಪಾದನೆ ಮಾಡಬೇಕು ಅಂತ ಯಾವುದೇ ರೀತಿಯಲ್ಲಿ ನಮ್ಮ ವಂಚನೆಯ ಮಾತುಗಳನ್ನು ಆಡಿ ಇನ್ನೊಬ್ಬರನ್ನು ಕೆಡಿಸದ ಹಾಗೆ ನಾವು ಏನು ಮಾಡಬೇಕು, ನಮ್ಮ ನಾಲಿಗೆ ತುಟಿಯನ್ನು ಬಿಗಿ ಹಿಡ್ಕೊಳ್ಬೇಕು. ಅವರು ಕೇಳೋದಿಲ್ಲ, ಮಾಡೋದಿಲ್ಲ, ದೇವರ ಬರೋದಿಲ್ಲ, ಒಳ್ಳೆ ಬುದ್ಧಿ ಕೇಳುವುದಿಲ್ಲ ಅಂತಾದರೆ ಅವರ ಪಾಡಿಗೆ ಅವರನ್ನೇ ಬಿಟ್ಟು ಬಿಡಬೇಕು. ಈ ಥರದ್ದು ಹೇಳ್ಕೊಂಡು ಹೋಗೋದು, ಮಾಡೋದು, ಜಗಳ ಮಾಡೋದು,
ಮಾಡೋದು. ಅದರಿಂದ ನಮಗೆ ಆರೋಗ್ಯವಿಲ್ಲದಾಗ್ತದೆ, ಮನಸ್ಸು ಶಾಂತಿ ಇಲ್ಲದಾಗ್ತದೆ, ನಮಗೆ ಮರಣವು ಕೂಡ ಬರ್ಬೋದು, ಜೈಲಿಗೂ ಹೋಗ್ಬೋದು, ನಾನಾ ರೀತಿ ಶಿಕ್ಷೆಯನ್ನು ನಾವು ಅನುಭವಿಸ್ಬೇಕಾಗ್ತದೆ. ಅದಕ್ಕೆ ಹೇಳಿದ್ದು ದೀರ್ಘಾಯಿಸಬೇಕೋ, ಬಹು ದಿವಸ ಬದುಕಿ ಸುಖವನ್ನು ಅನುಭವಿಸಬೇಕೋ, ಹಾಗಾದರೆ ಕೆಟ್ಟದಕ್ಕೆ ಹೋಗದಂತೆ ನಾಲಿಗೆಯನ್ನು ಕಾದುಕೋ, ವಂಚನೆಯ ಮಾತುಗಳಿಗೆ ಬಿಡದೆ ತುಟಿಗಳನ್ನು ಇಟ್ಟುಕೋ. ಈ ರೀತಿ ಅಂದರೆ ಸಂಪೂರ್ಣ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಮ್ಮ ಬಾಯಿ, ನಾಲಿಗೆ, ಆತ್ಮ, ಶರೀರ, ಪ್ರಾಣವನ್ನು ದೇವರ ಮಾತುಗಳಿಗೆ ಸರಿಯಾಗಿ ನಾವು ಒಪ್ಪಿಸಿಕೊಟ್ಟು ವಿಧೇಯರಾಗಿ ಜೀವಿಸಿದರೆ ಖಂಡಿತವಾಗಿ ಯಾವುದೇ ಕಾರಣಕ್ಕೂ ಅಲ್ಲಿ ನಮಗೆ ದೇವರು ಕೊರತೆ ಮಾಡುವುದಿಲ್ಲ. ದೇವರು ಎಲ್ಲವನ್ನ ಕೊಟ್ಟು ಕೊರತೆ ಇಲ್ಲದ ಹಾಗೆ ನಡೆಸುವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಈ ಎಲ್ಲ ಮಾತುಗಳಿಗೂ ನಾನೇ ಒಂದು ಸಾಕ್ಷಿ ಕೂಡ ಆಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. 14ನೇ ವಚನ, ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನೇ ಮಾಡು, ಸಮಾಧಾನವನ್ನು ಹಾರೈಸಿ ಅದಕ್ಕಾಗಿ ಪ್ರಯತ್ನ ಮಾಡು. ನೋಡಿ, ಇನ್ನೊಬ್ಬರು ನಮ್ಮ ಮಾತನ್ನು ಕೇಳದೆ ಹೋಗಿರ್ಬೋದು, ಅಥವಾ ನಮ್ಮ ಯಾವುದೇ ಒಂದು ಲಾಭಕ್ಕಾಗಿ ಇನ್ನೊಬ್ಬರಿಗೆ ನಾವು ಕೆಟ್ಟದ್ದನ್ನು ಮಾಡುವಂಥದ್ದು, ಚಾಡಿ ಹೇಳುವಂಥದ್ದು, ಬಯಸುವಂಥದ್ದು, ಹೊಡೆಯುವುದು, ಹೊಡಿಸುವಂಥದ್ದು, ಇನ್ನೊಬ್ಬರ ಬಗ್ಗೆ ಅವರಿಗೆ ನೋವು ಕೊಡುವಂಥದ್ದು, ಇಂಥದನ್ನೆಲ್ಲ ಮಾಡೋಕ್ಕೂ ಹೋಗಬಾರ್ದು. ಸಮಾಧಾನವನ್ನು ಹಾರೈಸೋದಕ್ಕಾಗಿ ಪ್ರಯತ್ನ ಮಾಡೋ. ಯಾರೇ ಏನೇ ಹೇಳಿದ್ರು, ಏನೇ ಮಾಡಿದ್ರು ಶಾಂತಿ ಸಮಾಧಾನದಿಂದ ನಾವು ಹೋಗ್ತಾ ಇರಬೇಕು, ಸಹಿಸಿಕೊಂಡು ಮುಂದೆ ಹೋಗಬೇಕು. ಅದಕ್ಕಾಗಿ ನಾವು ಪ್ರಯತ್ನ ಮಾಡಬೇಕು. ಆಗ ಖಂಡಿತವಾಗಿ ನಮಗೆ ದೇವರು ಜಯವನ್ನು ಕೊಡುವರಾಗಿದ್ದಾರೆ. ಈಗ ದೇವರೇ ಮನುಷ್ಯನ ಅವತಾರವೆತ್ತಿ ಬಂದಾಗ ದೇವರನ್ನು ಅರಿತುಕೊಂಡವರೇ ಅನೇಕ ಕಷ್ಟ, ಸಂಕಟ, ದುಃಖಗಳಿಗೆ ಏನು ಮಾಡಿದರು? ಸುಳ್ಳು ಸಾಕ್ಷಿ ಹೇಳಿದರು, ಹೊಡೆದ್ರು, ಬಡಿದ್ರು, ಶಿಲುಬೆಗೆ ಏರಿಸಿದ್ರು, ಬರ್ಜಿ ತಗೊಂಡು ಚುಚ್ಚಿದ್ರು, ನಾನಾ ರೀತಿ ಶಿಕ್ಷೆಯನ್ನು ಕೊಟ್ಟರು. ಆದರೆ ಶಾಂತಿ ಸಮಾಧಾನದಿಂದ ಎಲ್ಲವನ್ನ ಸಹಿಸಿಕೊಂಡರು. ಆದ್ದರಿಂದ ತಂದೆಯಾದ ದೇವರವರನ್ನು ಏನು ಮಾಡಿದರು? 3ನೇ ದಿವಸ ಪುನರುತ್ಥಾನಗೊಳಿಸಿದರು. 40ನೇ ದಿವಸ ಪರಲೋಕಕ್ಕೆ ಹೋಗುವಂಥ ದಾರಿ ಬಂತು. ಅದೊಂದು ನಮ್ಮ ಜೀವಿತಕ್ಕೆ ಒಂದು ಉದಾಹರಣೆಯಾಗಿದೆ. ಯಾರು ಏನೇ ಹೇಳಲಿ, ಏನೇ ಮಾಡಲಿ, ಏನೇ ಇರಲಿ, ಶಾಂತಿ ಸಮಾಧಾನದಿಂದ ಹೋಗಬೇಕು. ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಕೂಡ ಅದನ್ನು ಹೇಳಿದು, ನನ್ನ ಮಾತನ್ನು ಕೇಳಪ್ಪ, ನೀನು ವೈರಿಗಳಾಗಿ ಅವರಿಗೆ ಹೋಗಬೇಡ, ನೀನು ಮೌನದಿಂದಿರು, ಮೌನವೇ ಆಯುಧವಾಗಿದೆ, ಅವರಿಗೆ ಕಾಲವೇ ತಕ್ಕಾದ ಉತ್ತರವನ್ನು ಕೊಡುತ್ತದೆ ಎಂಬುದಾಗಿ. ಇದು ಬೈಬಲಲ್ಲಿ ಕೂಡ ಅದುವೇ ವಿಷಯಗಳು, ವೇದಗಳಲ್ಲಿಯೂ ಪುರಾಣಗಳಲ್ಲಿ ಎಲ್ಲವೂ ಇದೆ. ಆಗ ಅವರಿಗೆ ಬರುವ ಶಿಕ್ಷೆ ಕಣ್ಣಾರೆ ಕಾಣುವಂತೆ, ಕಿವಿಯಾರೆ ಕೇಳುವಂತೆ ಮಾಡ್ತಾರೆ. ಇದು ನನ್ನ ಜೀವಿತದಲ್ಲಿ ಕೂಡ ಹಿಂದೆ ಬಹಳ ಸಲ ನಾನು ಸಾಕ್ಷಿ ಹೇಳಿದ್ದೇನೆ, ಈಗಲೂ ಕೂಡ ನಡೆಯುತ್ತಲೇ ಇದೆ. ದೇವರ ನಾಮಕ್ಕೆ ಸ್ತೋತ್ರ. ಆದ್ದರಿಂದ ನಾವು ಆದಷ್ಟು ಶಾಂತಿ ಸಮಾಧಾನದಿಂದ ಹೋಗ್ತಾ ಇರಬೇಕು. ದೇವರ ದರ್ಶನ ಆದಮೇಲೆ ಕೂಡ ನನಗೆ ಬಹಳ ಕೋಪ ಇತ್ತು, ಬಹಳ ಸಿಟ್ಟು ಬರ್ತಿತ್ತು, ಬೈತಿತ್ತು, ಏನೇನೋ ಮಾಡ್ತಾ ಇದ್ದೆ. ಈಗ ಬರ್ತಾ 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 ಶಾಂತಿ ಸಮಾಧಾನಕ್ಕಾಗಿ ಪ್ರಯತ್ನ ಪಟ್ಟು ಆದಷ್ಟು ಬೇಡಿದ ಮೇಲೆ ಈಗ ಅನೇಕರು ಕೂಡ ಏನೇನೋ ಹೀಯಾಳಿಸ್ತಾರೆ, ಮಾಡ್ತಾರೆ, ಕೇಳಿದ್ದನ್ನು ಕೊಡೋದಿಲ್ಲ ಅಂತ ತಿಳ್ಕೊಂಡು ಆ ಕಡೆ ಚಾಡಿ ಹೇಳ್ತಾರೆ, ಒಳಬುದ್ಧಿ ಕುಯುಕ್ತಿ ಬುದ್ಧಿಯನ್ನು ಮಾಡ್ತಾರೆ. ಆದರೆ ಶಾಂತಿ ಸಮಾಧಾನದಲ್ಲಿ ಹೋಗ್ತಾ ಇರೋದರಿಂದ ಅವರಿಗೆ ಖಂಡಿತವಾಗಿ ಶಾಂತಿ ಸಮಾಧಾನದಲ್ಲಿ ಜೀವಿಸಕ್ಕೆ ಆಗ್ತಾ ಇಲ್ಲ. ಒಂದಲ್ಲ ಒಂದು ಶಿಕ್ಷೆಗೆ ಒಳಗಾಗ್ತಲೇ ಇದ್ದಾರೆ. ಇವತ್ತು ನಾನೇ ಆದಷ್ಟು ಅವರಿಂದ ದೂರ ಸರಿದು ಅವರನ್ನು ಬಿಟ್ಟು ಜೀವಿಸುವಂಥ ಒಂದು ಮನಸ್ಸು, ಶಾಂತಿ ಸಮಾಧಾನವನ್ನು ದೇವರು ಕೊಟ್ಟಿದ್ದಾರೆ, ಕೊಡುತ್ತಲಿದ್ದಾರೆ. ಆದ್ದರಿಂದ ನಾವು ಶಾಂತಿಯನ್ನು ಹಾರೈಸಬೇಕು, ಅದಕ್ಕಾಗಿ ಪ್ರಯತ್ನ ಮಾಡಬೇಕು. ಅದಕ್ಕಾಗಿ ನಾವು ದೇವರಲ್ಲಿ ಬೇಡಿದಾಗ ದೇವರು ನಮಗೆ ಶಾಂತಿ ಸಮಾಧಾನವನ್ನು ಕೊಡೋರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 15ನೇ ವಚನ, ಯೆಹೋವನು ನೀತಿವಂತರನ್ನು ಕಟಾಕ್ಷಿಸುತ್ತಾನೆ, ಅವರು ಮೊರೆ ಇಡುವಾಗ ಕಿವಿಗೊಡುತ್ತಾನೆ. ನೋಡಿ, ದೇವರ ಹಿಂದಿನ ಜೀವಿತ ಏನೇ ಆಗಿರ್ಬೋದು, ಏನೇ ಹೋಗಿರ್ಬೋದು, ದೇವರು ದರ್ಶನ ಕೊಟ್ಟ ಮೇಲೆ ದೇವರ ಮಾತಿಗೆ ನಾವು ಕಿವಿಗೊಟ್ಟು ವಿಧೇಯರಾಗಿ ಜೀವಿಸುವಾಗ ಖಂಡಿತವಾಗಿ ದೇವರಂಥವರನ್ನು ಕಟಾಕ್ಷಿಸುತ್ತಾನೆ. ಅವರ ಮೇಲೆ ಒಂದು ದಯೆ, ಕರುಣೆ, ಪ್ರೀತಿ ಇಟ್ಟು ಕಾವಲು ದೂತರ ಮೂಲಕ ರಕ್ಷಣೆ ಕೊಡುತ್ತಾರೆ. ಪವಿತ್ರಾತ್ಮನ ಮೂಲಕ ವಿಶೇಷವಾದ ಜ್ಞಾನವನ್ನು ಕೊಟ್ಟು ಅವರ ಎಲ್ಲ ಕೆಲಸ ಕಾರ್ಯಗಳನ್ನು ದೇವರ ಚಿತ್ತಾನುಸಾರವಾಗಿ ನಡೆಸುವವರಾಗಿದ್ದಾರೆ. ಅವರು ಮೊರೆ ಇಡುವಾಗ ಕಿವಿ ಕೊಡುತ್ತಾನೆ. ಏನೇ ಕಷ್ಟ, ಸಂಕಟ, ದುಃಖಗಳು ಬಂದಾಗಲೂ
ಮೊರೆ ಇಟ್ಟಾಗ ದೇವರ ಪ್ರಾರ್ಥನೆಗೆ ಉತ್ತರವನ್ನು ಕೊಟ್ಟೇ ಕೊಡುತ್ತಾರೆ. ನನಗೆ ಒಂದು ಸಹೋದರಿ ಏನೇನೋ ಹೇಳಿಸಿದ್ರು, ಬೈತಾ ಇದ್ರು, ಶಾಪ ಹಾಕ್ತಾ ಇದ್ರು, ಏನೇನೋ ಆಗ್ತಾ ಇದ್ರು. ಕಡೆಗೆ ಬಹಳ ಶಿಕ್ಷೆಯನ್ನು ಅನುಭವಿಸಿ ಒಂದ್ಸಲ ಇಲ್ಲಿಂದ ಊರೇ ಬಿಟ್ಟು ಹೋದ್ರು. ಆಮೇಲೆ ಪುನಃ ಏನಾಯಿತು, ಪುನಃ ಬಂದರು, ಪುನಃ ಹಿಂಸೆ ಕೊಡು, ಆ ಕಡೆ ಚಾಡಿ ಹೇಳಿಕೊಂಡು ಏನೇನೋ ಮಾಡಿ ನಾನಿರುವ ಸ್ಥಳದಿಂದ ಓಡಿಸಲು ಪ್ರಯತ್ನ ಪಟ್ಟರು. ಮತ್ತೆ ಒಂದು ದೊಡ್ಡ ಘಟನೆ ನಡೆದು ಈಗ ಬಹಳ ದಿವಸವಾಯಿತು. ದೇವರು ಆ ಒಂದು ಅಜ್ಜಿಯನ್ನು ತನ್ನ ಮಗನಿಂದಲೇ ದೂರ ಹೋಗುವಾಗೆ ಮಾಡಿ ಇವತ್ತು ಈ ಊರಲ್ಲೇ ಇಲ್ಲದ ಹಾಗೆ ದೇವರು ತೊಲಗಿಸಿಬಿಟ್ರು. ಈಗ ಶಾಂತಿ ಸಮಾಧಾನದಿಂದ ಜೀವಿಸುವನಾಗಿದ್ದೇನೆ. ದೇವರು ನಮಗೆ ಸ್ತೋತ್ರ. ಅದೇ ಇನ್ನೊಂದು ಕೂಡ ದೇವರನ್ನ ಅರಿತವರು ಕೂಡ ಅವರವರ ಲಾಭಕ್ಕಾಗಿ ಕೇಳಿದನೆಲ್ಲ ನಾನು ಕೊಡಲೇಬೇಕು, ಕೊಡದೆ ಹೋದರೆ ನನ್ನ ಮೇಲೆ ಸಿಟ್ಟು, ದುಡ್ಡಾಗಲಿ ಊಟ ಉಪಚಾರದ ವಸ್ತುಗಳು ಯಾವುದೇ ಆಗಲಿ ಇನ್ನೊಬ್ಬಕ್ಕೆ ಚಾಡಿ ಹೇಳೋದು, ನನ್ನ ಹತ್ರ ಬಂದು ಚೆನ್ನಾಗಿ ನಿಂತುಕೊಂಡು ಮಾತನಾಡುವುದು ಈ ಬುದ್ಧಿ. ಆದರೆ ಇದು ಯಾವುದೇ ಕಾರಣಕ್ಕೂ ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ಏನೂ ಇಲ್ಲ. ಬೆಳಗಾದರೆ ಆ ಮನೆ ಈ ಮನೆ ಅಂತ ಭಿಕ್ಷೆ ಬೇಡಿಕೊಂಡು ಹೋಗಲೇಬೇಕು. ಆದರೆ ದೇವರು ನನ್ನನ್ನು ಎಲ್ಲ ರೀತಿಯಿಂದ ಇಡೀ ಊರೇ ನನ್ನನ್ನು 4 ಕಣ್ಣುಗಳಿಂದ ಮರೆಸಲಿಗಿರೋದು 2 ಕಣ್ಣು, ಆದರೆ ಅಂಥ ಒಂದು ವಿಶೇಷವಾದ ದೃಷ್ಟಿಯಿಂದ ನನ್ನನ್ನು ನೋಡುವವರಾಗಿದ್ದಾರೆ. ಅದಕ್ಕೆ ಒಬ್ಬೊಬ್ಬರು ಹೇಳ್ತಾರೆ, ನಿಜವಾಗಿ ದೇವರು ನಿನ್ನೊಂದಿಗೆ ಇದ್ದಾರೆ, ದೇವರು ನಿನ್ನನ್ನು ರಕ್ಷಿಸುವವರಾಗಿದ್ದಾರೆ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕಾರಣ ಏನಪ್ಪ ಅಂದರೆ ಅಂಥವರು ಮೊರೆ ಇಡುವಾಗ ಕಿವಿ ಕೊಡುತ್ತಾರೆ. ಇವನು ಮೊರೆ ಇಡೋದು ಒಳ್ಳೆ ಲಾಭಕ್ಕಾಗಿಯೋ ಕೆಟ್ಟದಕ್ಕಾಗಿಯೋ ಅಥವಾ ಇನ್ನೊಬ್ಬರಿಗೆ ನೋವು ಮಾಡೋಕ್ಕಾಗಿಯೋ ಅಥವಾ ನಿಜವಾಗ್ಲೂ ಇವನಿಗೆ ಕಷ್ಟ ಸಂಕಟ ದುಃಖ ಇದೆಯಾ ಅಂತೇಳಿ ದೇವರು ಪರಲೋಕದಿಂದ ವೀಕ್ಷಿಸುವವರು ಆಗಿದ್ದಾರೆ. ಇಲ್ಲಿಂದ ಪವಿತ್ರಾತ್ಮರು ಪರಲೋಕಕ್ಕೆ ವರದಿ ಮಾಡುವವರು ಕೂಡ ಆಗಿದ್ದಾರೆ. ಆಗ ಯಾವುದೇ ಕೊರತೆ ಇಲ್ಲದ ಹಾಗೆ ನಮ್ಮನ್ನು ನಡೆಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದೆಲ್ಲ ವಾಕ್ಯಗಳು ನನ್ನ ಜೀವಿತದಲ್ಲಿ ನೆರವೇರುತ್ತಲೂ ಇದೆ. ಆಗ ನನ್ನ ಮೂಲಕ ಇವತ್ತು ನಿಮಗೆ ತಿಳಿಯಪಡಿಸುವಾಗ ಖಂಡಿತವಾಗಿ ನೀವು ಸರ್ವ ಸೃಷ್ಟಿಕರ್ತನಾದ ದೇವರ ಮೊರೆ ಹೋಗುವುದಾದರೆ ಖಂಡಿತವಾಗಿಯೂ ನಿಮ್ಮ ಜೀವಿತದಲ್ಲಿಯೂ ದೇವರು ಅದ್ಭುತಗಳನ್ನು ಮಾಡುತ್ತಾರೆ. ಅದು ಬಿಟ್ಟು ಆ ದೇವರು ಈ ದೇವರು ಆ ಮನುಷ್ಯ ಆ ವಿಗ್ರಹ ಈ ವಿಗ್ರಹ ಆ ಬೊಂಬೆ ಈ ಬೊಂಬೆ ಅಂತೇಳಿ ನೀವು ಎಷ್ಟೇ ಲಕ್ಷ ಕೋಟಿ ಖರ್ಚು ಮಾಡಿದರೂ ಏನೂ ಪ್ರಯೋಜನ ಸಿಕ್ಕುವುದಿಲ್ಲ. ಇದೆಲ್ಲ ಮಾತುಗಳು ಸರ್ವ ಸೃಷ್ಟಿಕರ್ತ ಭಗವಂತ ಪರಮಾತ್ಮನ ಮಾತಾಗಿದೆ, ಆ ಯೇಸು ಕ್ರಿಸ್ತರ ಮಾತಾಗಿದೆ, ಅಲ್ಲಾಹ್ ದೇವರ ಮಾತು ಕೂಡ ಆಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 16ನೇ ವಚನ, ಕೆಡುಕರಿಗೋ ಯೆಹೋವನು ಕೋಪದ ಮುಖವುಳ್ಳವನಾಗಿರುವನು, ಲೋಕದಲ್ಲಿ ಅವರ ನೆನಪೇ ಉಳಿಯದಂತೆ ತೆಗೆದು ಹಾಕುವನು. ನೋಡಿ, ದೇವರು ದರ್ಶನ ಕೊಡ್ತಾರೆ, ದೇವರು ಆದುಕೊಂಡವರ ಮುಖಾಂತರ ತಿಳಿಸ್ತಾರೆ, ಗದರಿಸ್ತಾರೆ, ಎಚ್ಚರಿಸ್ತಾರೆ. ಒಂದು ವೇಳೆ ದೇವರ ಮಾತನ್ನು ಕೇಳದೆ ಹೋದ್ರು, ದೇವರ ಮಾತಿಗೆ ವಿರೋಧವಾಗಿ ದೇವರು ಆದುಕೊಂಡವರಿಗೂ ಅವರಿಗೆ ನಾನಾ ಥರದ ಕಷ್ಟ ಸಂಕಟ ದುಃಖಗಳು ಕೊಡುವುದು, ಇತರರ ಮನಸ್ಸನ್ನು ಕೂಡ ನೋಯಿಸುವುದು, ಅಂದರೆ ಸಂಪೂರ್ಣವಾಗಿ ದೇವರ ಮಾತನ್ನ ವಿರುದ್ಧವಾಗಿ ಈ ಲೋಕದ ವಿಷಯದಲ್ಲಿ ಇನ್ನೊಬ್ಬರ ಆಸ್ತಿ ಪಾಸ್ತಿ ಬೆಳ್ಳಿ ಬಂಗಾರ ಆಳುಗಳ ಬಗ್ಗೆಯೂ ಹೆಣ್ಣಾಳುಗಳ ಬಗ್ಗೆಯೂ ಆಸೆ ಪಡುವಂಥದ್ದು, ಇವರೆಲ್ಲರೂ ಕೆಡುಕರಾಗಿದ್ದಾರೆ. ಅದಕ್ಕೆ ಅಲ್ಲಿ ದೇವರು ಏನು ಹೇಳಿದ್ದಾರೆ, ಕೆಡುಕರಿಗೂ ಯೆಹೋವನು ಕೋಪದ ಮುಖ, ಅಂಥವರು ಕೂಡ ಶಾಂತಿ ಸಮಾಧಾನದಲ್ಲಿ ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ರಾಜಕಾರಣಿಗಳು ಇದರಲ್ಲೇ ಇದ್ದಾರೆ, ಬೇರೆಯವರು ಕೂಡ ಬಹಳ ಜನ ಇದೇ ರೀತಿಯಲ್ಲಿ ಇದ್ದಾರೆ. ಆದರೆ ಅವರನ್ನು ದೇವರು ಕೈ ಬಿಟ್ಟಿದ್ದಾನೆ, ಸೈತಾನನ ಅವರನ್ನು ನಡೆಸ್ತಾ ಇದ್ದಾನೆ. ಸ್ವಲ್ಪ ದಿವಸ ಬಿಡ್ತಾರೆ ದೇವರು, ಕಡೆಗೆ ಅವರನ್ನು ಇವತ್ತು ಕುದುರೆ ಸವಾರನು ಕುದುರೆ ಮೇಲೆ ಕೂತ್ಕೊಂಡು ಕುದುರೆಯನ್ನು ಓಡಿಸುವಾಗ ಯಾವ ರೀತಿ ಹಗ್ಗವನ್ನು ಎಳೆದು ಕುದುರೆಯನ್ನು ನಿಲ್ಲಿಸ್ತಾನೋ, ಇವತ್ತೊಂದು ಟ್ರೈನ್ ಇರ್ಬೋದು, ಅಕಸ್ಮಾತ್ ಒಂದು ಫ್ಲೈಟ್ ಇರ್ಬೋದು, ವಾಹನಗಳಿರ್ಬೋದು, ಆ ಚಾಲಕರು ಓಡಿಸ್ತಾ ಹೋದಾಗ ಎಲ್ಲಿ ಬೇಕು ಅಲ್ಲಿಗೆ ತಲುಪಿದಾಗ ಬ್ರೇಕ್ ಹೊಡೆದು ಯಾವ ರೀತಿ ನಿಲ್ಲಿಸ್ತಾರೋ ಅದೇ ರೀತಿ ದೇವರು ಕೆಡುಕರನ್ನು ಆ ಸಮಯದಲ್ಲಿ ನಿಲ್ಲಿಸಿ ಬಿಡ್ತಾರೆ. ಸಾಕಪ್ಪ ನಿಂದು ಅಂತೇಳಿ ಅಲ್ಲಿಂದ ಒಂದಲ್ಲ ಒಂದು ಕಷ್ಟ ಸಂಕಟ ದುಃಖ, ಕೋರ್ಟುಗಳು, ಜೈಲುಗಳು, ಆಸ್ಪತ್ರೆಗಳು, ದೊಡ್ಡ ದೊಡ್ಡ ಕಾಯಿಲೆಗಳು, ಗಂಡ ಸರಿಯಿಲ್ಲ, ಹೆಂಡತಿ ಸರಿಯಿಲ್ಲ, ಮಕ್ಕಳು ಸರಿಯಿಲ್ಲ, ಅವರ ಹೊಲ ನೆಲಗಳು, ಕುರಿ ಪಕ್ಷಿ ಪ್ರಾಣಿಗಳು ಎಲ್ಲ ಒಂದಲ್ಲ ಒಂದು ರೋಗಗಳು. ಖಂಡಿತವಾಗಿ ಏನು ಮಾಡಿದರೂ ಅವರಿಗೆ ಕೈ ಸಿಕ್ಕುವುದೇ ಇಲ್ಲ. ಕಡೆಗೆ ಮಾನಸಿಕವಾಗಿ ಏನು ಮಾಡ್ತಾರೆ, ಪಾಯ್ಸನ್ ತಗೊಳ್ಬೋದು, ಹೊಳೆ ಹಾರಬಹುದು, ನೇಣು ಹಾಕ್ಕೊಳ್ಬೋದು. ಈ ಬಹಳ ವರ್ಷಗಳ ಹಿಂದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಮುಖ್ಯಮಂತ್ರಿ ಆಗಿದ್ದಂಥವರು ಕೂಡ ಅವರ ಅಳಿಯನ ಪರಿಸ್ಥಿತಿ ಏನಾಯಿತು, ಬೀಗಿ ಮೆರೆದು
ಮಂಗಳೂರು ಹತ್ರ ಹೋಗಿ ಸಮುದ್ರಕ್ಕೆ ಹಾರಿ ಸತ್ತ. ಇಂಥವ್ರು ಜೈಲಲ್ಲಿ ಕೂಡ ಕೊಳಿತಾ ಇದ್ದಾರೆ, ಕೋರ್ಟಲ್ಲಿ ಕೇಸ್ ಹಾಕ್ಕೊಂಡು ಜಾಮೀನಲ್ಲಿ ಕೂಡ ಹೊರಗಡೆ ಇದ್ದಾರೆ. ಇದು ಎಲ್ಲರಿಗೂ ಗೊತ್ತಿರುವಂಥ ವಿಷಯವೇ. ಆಗ ಇವರೆಲ್ಲ ಏನಾಗಿದ್ದಾರೆ? ದೇವರನ್ನು ಅರಿತುಕೊಂಡವರು ಕೂಡ ಯಾವ ದೇವಮಾನವರಿರಲಿ, ಯಾವ ಸಾಕ್ಷಿಗಳಿರಲಿ, ಯಾವ ಉಪದೇಶಗಳಿರಲಿ, ಯಾವ ಭಾಷೆ ಮಾತಾಡಲಿ, ಅವರು ಹೇಗೆ ಇರಲಿ, ದೇವರು ದರ್ಶನ ಕೊಟ್ಟ ಮೇಲೆ, ದೇವರನ್ನು ತಿಳಿಯಪಡಿಸಿದ ಮೇಲೆ ದೇವರ ಮಾತಿಗೆ ಯಾರು ವಿಧೇಯರಾಗುವುದಿಲ್ಲೋ ಅವರೆಲ್ಲರೂ ಕೆಡುಕರು. ಅಂಥವರ ಮೇಲೆ ದೇವರಿಗೆ ಕೋಪ. ನೋಡಿ, ಇಸ್ರೇಲರನ್ನು 20 ವರ್ಷದ ಮೇಲ್ಪಟ್ಟ 6 ಲಕ್ಷ ಒಟ್ಟು ಟೋಟಲ್ ಇಡೀ ಇಸ್ರೇಲರನ್ನು ಐಗುಪ್ತ ದೇಶದಿಂದ ಕೆಡುಕ ರಾಷ್ಟ್ರದಿಂದ ಬಿಡಿಸಿಕೊಂಡು ಬಂದರು. ಅದರಲ್ಲಿ 20 ವರ್ಷದ ಮೇಲ್ಪಟ್ಟವರು ಮಾತ್ರ ದೇವರಿಗೆ ಲೆಕ್ಕ. ಅವರೇ 6 ಲಕ್ಷ ಗಂಡಸರು ಮೋಶೆ ಮೂಲಕ ತಿಳಿಸಿದರು, ನಡೆಸಿಕೊಂಡು ಬಂದರು. ಬೇಕಾದಷ್ಟು ಅದ್ಭುತ ಕಾರ್ಯಗಳನ್ನ ಮಾಡಿದ್ರು. ಆದರೂ ಗುಣಗುಟ್ಟಿದ್ರು, ತಪ್ಪಾದ ಮಾರ್ಗದಲ್ಲಿ ದೇವರನ್ನು ದೂಷಣೆ ಮಾಡಿದ್ರು. ಆದರೂ ಮೋಶೆ ಅಂದರೆ ನೀರಿನಿಂದ ಎತ್ತಲ್ಪಟ್ಟ ದೇವಮಾನವರ ಜೊತೆಯಲ್ಲಿ ತಿಳಿಸಿದ್ರು, ಮಾತು ಕೇಳಲಿಲ್ಲ. ಹಾಗೆ 20 ವರ್ಷದ ಮೇಲ್ಪಟ್ಟ ಗಂಡು ಸಂತಾನದಲ್ಲಿ 6 ಲಕ್ಷದಲ್ಲಿ ಬರೀ 2 ಮಾತ್ರ ಕಾನಾನ್ ದೇಶ ಅಂದರೆ ಶಾಂತಿ ಸಮಾಧಾನ ಅಂದರೆ ದೇವರ ಆಶೀರ್ವಾದವನ್ನು ಪಡೆದುಕೊಂಡರು. ಬಾಕಿ 5,99,998 ಜನ ಔಟ್ ಆದರು, ನಾನಾ ರೀತಿ ಶಿಕ್ಷೆಗೊಳಪಟ್ಟರು. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಏನಾಗ್ತಾರೆ? ಅವರೆಲ್ಲರೂ ಏನಾಗಿದ್ದರು? ಕೆಡುಕರಾಗಿದ್ದರು. ಹಾಗೆ ಇವತ್ತು ದೇವರ ಮಾತನ್ನು ಯಾರು ಕೇಳುವುದಿಲ್ಲ, ಅಂಥವರ ಮೇಲೆ ದೇವರ ಕೋಪ, ನಾನಾ ಥರದ ಶಿಕ್ಷೆಗೆ ಒಳಗಾಗ್ತಾರೆ. ಲೋಕದಲ್ಲಿ ಅವರ ನೆನಪೇ ಉಳಿಯದಂತೆ ತೆಗೆದು ಹಾಕುವೆನು. ನೋಡಿ, ಅವರ ಸಂತಾನವೇ ಇರುವುದಿಲ್ಲ, ಅಳಿಸಿ ಹಾಕ್ತೇನೆ ಅಂತ ಹೇಳಿ ದೇವರ ನಮಗೆ ಸ್ತೋತ್ರ. ಇದು ಕೂಡ ಬರೆಯಲ್ಪಟ್ಟಿದೆ, ನಿನ್ನ ಸಂತಾನವನ್ನು ಭೂಮಿಯಿಂದ ಅಳಿಸಿ ಹಾಕ್ತೇನೆ, ನಿನ್ನ ಹೆಸರನ್ನು ಧೂಳಿನಿಂದ ಅಳಿಸಿ ಹಾಕ್ತೇನೆ ಎಂಬುದಾಗಿ. ಈಗ ಉದಾಹರಣೆಗೆ ಸಂತಾನವೇ ಇಲ್ಲ, ಹೆಂಡತಿಯರು ಗರ್ಭ ಧರಿಸಿದೆ, ಗರ್ಭಪಾತವೇ ಆಗ್ಬೋದು. ಹುಟ್ಟಿದ ಮಕ್ಕಳು ಅಂಗವಿಕಲರಾಗಿ ಅವರಿಗೆ ಮತ್ತೆ ಮದುವೆ ಕಾರ್ಯ ಏನಾದರೂ ಇದೆಯಾ? ಇಲ್ಲ. ಅಥವಾ ಹುಟ್ಟಿದ ಮಕ್ಕಳು ಸಾಯ್ತಲೇ ಇರ್ಬೋದು. ಅಥವಾ ಬರೀ ಹೆಣ್ಣು ಮಕ್ಕಳು, ಗಂಡು ಮಕ್ಕಳ ಸಂತಾನವೆಲ್ಲಿ ಇರುವುದಿಲ್ಲ. ಹೆಣ್ಣು ಮಕ್ಕಳು ಮದುವೆಯಾಗಿ ಇನ್ನೊಂದು ಕಡೆಗೆ ಹೋಗೋರು, ಅಲ್ಲಿ ಹುಟ್ಟುವ ಸಂತಾನ ಬೇರೆ. ಇಲ್ಲಿ ಗಂಡು ಮಕ್ಕಳು ಇದ್ದರೆ ಮಾತ್ರ ತಾನೇ ಅವರ ಸಂತಾನ ಇಲ್ಲ. ಆಗ ಬಹುಶಾಪಗ್ರಸ್ತ ಸಂತಾನ ಅಂತ ಇದರಲ್ಲಿ ನಾವು ತಿಳ್ಕೊಳ್ಬೇಕು. ದೇವರ ನಮಗೆ ಸ್ತೋತ್ರ. ಅಂಥವರ ಹೆಸರೇ ಭೂಮಿಯ ಮೇಲೆ ಉಳಿಯದಂತೆ ತೆಗೆದು ಹಾಕುವೆನು. ಇದರಲ್ಲಿ ನಾವು ತಿಳ್ಕೊಳ್ಬೇಕು. ಎಷ್ಟೇ ಆಸ್ಪತ್ರೆಗೆ ಹೋದರು, ಎಷ್ಟೇ ನಾಟಿ ಮಾಡಿದ್ರು, ಎಷ್ಟೇ ಔಷಧಿ ಮಾಡಿಸಿದ್ರು, ಏನೇ ಹರಕೆ ಹೊತ್ತರು, ಏನೇ ಪೂಜೆ ಮಾಡಿದ್ರು, ಎಲ್ಲಿಗೆ ಹೋದ್ರು, ಎಷ್ಟೇ ಹೋಮ ಮಾಡಿದ್ರು ಆಗುವಂಥದ್ದೇ ಇಲ್ಲ. ಕಾರಣ ಅವರ ಹಿರಿಯರಿಂದ ಬಂದಂಥ ಪಾಪ ಮತ್ತು ಅವರಿಂದಲೂ ಪಾಪ ಬಂದು ಹೋಗಿರ್ಬೋದು. ದೇವರ ದೃಷ್ಟಿಯಲ್ಲಿ ಮಹಾ ಕೋಪವುಳ್ಳವರಾಗಿರ್ಬೋದು. ಸರಿಯಾಗಿ ಪಶ್ಚಾತ್ತಾಪ ಪಡಲಿಲ್ಲ, ದೇವರಿಗೆ ಒಪ್ಪಿಸಿ ಕೊಡಲಿಲ್ಲ. ಇದು ಚೆನ್ನಾಗಿ ನಾವು ಅವರನ್ನು ಕೌನ್ಸಿಲಿಂಗ್ ಅಂದರೆ ಸಮಾಲೋಚನೆ ಮಾಡಿದಾಗ ಮಾತ್ರ ಅವರಲ್ಲಿ ಏನು ತಪ್ಪುಗಳು ಬಂತು ಎಂಬುದಾಗಿ ಗೊತ್ತಾಗ್ತದೆ. ಒಂದೊಂದು ವೇಳೆ ಒಂದೊಂದು ಗಂಡ ಹೆಂಡತಿಯರು ದೇವರೊಂದಿಗೆ ಚೆನ್ನಾಗಿದ್ದರೂ ಕೂಡ ಅವರಿಗೆ ಮಕ್ಕಳೇ ಆಗುವುದಿಲ್ಲ. ಕಾರಣ ಅದು ಒಂದು ದೇವರ ಪ್ರೀತಿ. ಅಲ್ಲಿ ಒಂದು ಕಾರ್ಯಗಳು ನಡೀತಾ ಇದ್ದು. ಬೆಂಗಳೂರಲ್ಲಿ ಒಂದು ದಂಪತಿಗಳಿದ್ದಾರೆ, ಅವರು ಏನೇನೋ ಮಾಡಿದ್ರು, ಮಕ್ಕಳೇ ಆಗಲಿಲ್ಲ. ನನ್ನ ಬಾಯಲ್ಲಿ ದೇವರು ತಿಳಿಸಿದ್ರು, ಬೇಡ, ಹೋಗಬೇಡಿ, ನಿಮಗೆ ಆಗೋದಿಲ್ಲ, ನಿಮ್ಮ ಚಿತ್ತವಾದರೆ ದೇವರು ಕೊಡ್ತಾರೆ ಅಂತ ಹೇಳ್ಕೊಂಡು, ಇಲ್ಲ ಆ ಇಂಜೆಕ್ಷನು ಈ ಇಂಜೆಕ್ಷನು, ಅಲ್ಲೇ ಹೋಗಿ ಇರಬೇಕು, ಇಲ್ಲೇ ಹೋಗಿ ಇರಬೇಕು, ಹಾಗಿರಬೇಕು, ಹೀಗಿರಬೇಕು ಅಂತೇಳಿ ಖರ್ಚು ಮಾಡಿದ್ರು. ಇನ್ನು ಯಾವುದು ಬೇಡ ಅಂತೇಳಿ ಸುಮ್ಮನೆ ಇದ್ರು. ಲಕ್ಷ ಕಳ್ಕೊಂಡು ದುಡಿದ ಹಣವನ್ನು ಡಾಕ್ಟ್ರುಗಳಿಗೆ, ಅವರಿಗೆ ಇವರಿಗೆಲ್ಲ ತಿಳಿಸಿ. ಆದರೆ ಕಾರಣ ಏನು? ದೇವರಲ್ಲಿ ಭಯ ಭಕ್ತಿ ಇಟ್ಟು ನನಗೆ ಕೂಡ ಬೇಕಾದ ಸಹಾಯವನ್ನು ದೇವರವರ ಮೂಲಕ ಮಾಡಿಸಿದ್ದಾರೆ ಬೆಂಗಳೂರಲ್ಲಿ. ಆದರೆ ಆ ಮನೆಯ ಸಹೋದರಿಯ ಅಣ್ಣ ಮತ್ತು ಅಣ್ಣನ ಹೆಂಡತಿ ತೀರಿ ಹೋದರು. 2 ಮಕ್ಕಳು. ಅವರು ಬೆಂಗಳೂರು ಏರ್ಪೋರ್ಟಲ್ಲಿ ಕೆಲಸ ಮಾಡ್ತಾ ಇದ್ರು. ಅಲ್ಲಿಂದ ಅವರ ಪ್ರತಿ ಒಂದು ಹಣವು ಆ ಮಕ್ಕಳ ಹೆಸರಿಗೆ ಬಂತು. ಆ ಮಕ್ಕಳ ವಿದ್ಯಾಭ್ಯಾಸವನ್ನು ಈಗ ಇವರು ನೋಡಿಕೊಳ್ತಾ ಇದ್ದಾರೆ. ಅದಲ್ಲದೆ ಸ್ವಂತ ಅಣ್ಣನ ಕೆಲಸ ತಂಗಿಗೆ ಸಿಕ್ತು ಆ ಏರ್ಪೋರ್ಟಲ್ಲಿ. ನೋಡಿ, ಕಾರಣ ಮಕ್ಕಳಿಗೋಸ್ಕರ ಇವರಿಗೆ ಅಲ್ಲಿ ಮಕ್ಕಳು ಇಲ್ಲದಾಯಿತು. ಒಂದು ವೇಳೆ ಇವರಿಗೆ ಮಕ್ಕಳಿದ್ದಿದ್ರೆ ಆ ಮಕ್ಕಳನ್ನು ಇವರು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ, ಸ್ವಂತ ತಂಗಿಯೇ ನೋಡ್ಕೊಳ್ತಾ ಇರಲಿಲ್ಲ. ಅದಕ್ಕೆ ಅಲ್ಲಿ ದೇವರು ಆ ಕಾರ್ಯವನ್ನು ಮಾಡಿದರು. ಆ ಮಕ್ಕಳ ಮೇಲೆ ಅಂದರೆ ಆ ಮಕ್ಕಳ ತಂದೆ ತಾಯಿ ಕೂಡ ದೇವರನ್ನ ಅರಿತವರೇ. ದೇವರ ಹೆಸರಿನಲ್ಲಿ ಗಂಗಾಸ್ಥಾನ ದೀಕ್ಷಾ ಸ್ಥಾನ ಪಡೆದವರೇ. ಆದರೆ ಮಕ್ಕಳ ತಂದೆ ವಿಚಾರ ಹೇಳೋದು ಬೇಡ.
ಬಹಳ ಒಂಥರ ದೇವರಿಗೆ ವಿರುದ್ಧವಾದ ಕಾರ್ಯಗಳಾಗಿತ್ತು. ಆದರೆ ಆ ಮಕ್ಕಳಿಗೋಸ್ಕರ ನೋಡಿ ಇವರಿಗಿಬ್ಬರಿಗೆ ಇಲ್ಲಿ ದಂಪತಿಗಳಿಗೆ ಮಕ್ಕಳಿಲ್ಲ. ಆದರೆ ದೇವರೊಂದಿಗೆ ಚೆನ್ನಾಗಿ ಇವರು ಜೀವಿಸ್ತಾ ಇದ್ದಾರೆ, ದೇವರೊಂದಿಗೆ ಭಯಭಕ್ತಿ ಉಳ್ಳವರು ಆಗಿದ್ದಾರೆ. ಆಗಲೇ ಹೇಳಿದಾಗೆ ಅವರ ಮುಖಾಂತರ ನನಗೆ ಬಹಳ ಸಹಾಯ ಮಾಡಿಸಿದ್ದಾರೆ ದೇವರು, ಈಗಲೂ ಒಂದೊಂದು ಸಲ ಮಾಡಿಸ್ತಾನೆ ಇದ್ದಾರೆ. ಹಾಗೆ ನೋಡಿ ಒಂದೊಂದು ದಂಪತಿಗಳಿಗೆ ಈ ರೀತಿ ಮಕ್ಕಳಿಲ್ಲದಾಗ್ತದೆ. ಅದು ದೇವರ ಶಾಪವಲ್ಲ, ಅದೊಂದು ದೇವರ ಕಾರ್ಯ. ಅದಕ್ಕೆ ಹೇಳೋದು ಪ್ರತಿಯೊಬ್ಬರನ್ನು ಕೌನ್ಸಿಲಿಂಗ್ ಅಂದರೆ ಸಮಾಲೋಚನೆ. ದೇವರ ಜ್ಞಾನ, ಸರಿಯಾದ ದೇವರ ವಾಕ್ಯದ ಪರಿಜ್ಞಾನ ನಮ್ಮಲ್ಲಿ ಇರುವುದಾದರೆ, ಅವರ ಬಗ್ಗೆ ನಾವು ಒಂದು ಸಮಾಲೋಚನೆ ನಡೆಸುವುದಾದರೆ, ಅಂದರೆ ಕೌನ್ಸಿಲಿಂಗ್ ಮಾಡುವುದಾದರೆ ಪ್ರತಿಯೊಂದನ್ನು ಕಂಡುಹಿಡಿಬಹುದು. ಆದರೆ ಅದು ಕೆಡುಕರು ಈ ರೀತಿ ಮಾಡಿದಾಗ ಅವರ ಸಂತಾನವೇ ಭೂಮಿಯ ಮೇಲೆ ಇರುವುದಿಲ್ಲ. ಅದಕ್ಕೆ ಹೇಳಿದ್ರು, ಲೋಕದಲ್ಲಿ ಅವರ ನೆನಪೇ ಉಳಿಯದಂತೆ ತೆಗೆದು ಹಾಕುವೇನು ಅಂತ. ಅದಕ್ಕೆ ತಂದೆಯ ದೋಷಫಲ 3-4 ಮಕ್ಕಳ ತಲೆಮಾರಿಗೆ ತಾಯಿಯ ಪಾಪ ಅಳಿದು ಹೋಗದಿರಲಿ ಅಂತ ಹೇಳುವಂಥದ್ದು ಬಹಳ ಎಚ್ಚರ. ನಮಗೆ ಸ್ತೋತ್ರವಾಗಲಿ. 17ನೇ ವಚನ, ಯೆಹೋವನು ನೀತಿವಂತರ ಕೂಗನ್ನು ಕೇಳಿ ಎಲ್ಲ ಕಷ್ಟಗಳಿಂದ ಅವರನ್ನು ಬಿಡಿಸುತ್ತಾನೆ. ನೋಡಿ, ದೇವರನ್ನೇ ಯಾರು ಹಿಂಬಾಲಿಸಿಕೊಂಡು ಹೋಗ್ತಾರ, ದೇವರ ದರ್ಶನವಾದ ಮೇಲೆ ಖಂಡಿತವಾಗಿ ಮೊರೆ ಇಟ್ಟಾಗ ಕೂಗನ್ನು ಕೇಳಿ ಎಲ್ಲ ಕಷ್ಟಗಳಿಂದ ಬಿಡುಗಡೆ ಮಾಡ್ತಾರೆ. ಆದರೆ ಕಷ್ಟ, ಸಂಕಟ, ದುಃಖಗಳು, ವಿರೋಧಿಗಳಿಂದಲೂ ಯಾವುದೇ ತೊಂದರೆಗಳು ಬಂದಾಗ ಅಂತ ಎಲ್ಲ ಕಷ್ಟಗಳಿಂದ ದೇವರು ಬಿಡುಗಡೆ ಮಾಡಿ ನಡೆಸ್ತಾರೆ. ಈ ಎಲ್ಲ ವಾಕ್ಯದ ವಿಷಯಗಳು ನನ್ನ ಜೀವಿತದಲ್ಲಿ ಬಹಳಷ್ಟು ಮಟ್ಟಿಗೆ ನೆರವೇರುತ್ತಲೇ ಇದೆ. ಆದ್ದರಿಂದ ನನ್ನ ಮೂಲಕ ದೇವರು ತಿಳಿಸಿದಂಥ ಮಾತುಗಳನ್ನು ಯಾರ್ಯಾರು ಕೇಳ್ತಾ ಇದ್ದೀರೋ ವಿಧೇಯರಾಗಿ ಜೀವಿಸಿ ಆಶೀರ್ವಾದವನ್ನು ಹೊಂದಿ ನಿಮ್ಮ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿರಿ. ದೇವರು ತಿಳಿಸಿದಂಥ ಸಮಯದಲ್ಲಿ ಇತರರಿಗೆ ಸಾಕ್ಷಿ ಕೊಟ್ರಿ. ಕೇಳದೆ ಹೋದರೆ ಖಂಡಿತವಾಗಿ ಮತ್ತೆ ತಿರುಗಿ ಅವರ ಹತ್ರ ಬಲಾತ್ಕಾರ ಮಾಡೋಕ್ಕೆ ಹೋಗಬೇಡಿರಿ. ಅವರನ್ನು ಅವರ ಪಾಡಿಗೆ ಬಿಟ್ಟು ಬಿಡಿರಿ. ದೇವರಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. ಇದು ದೇವರು ನಿಮ್ಮ ಮೇಲೆ ಇಟ್ಟಿರುವ ಒಂದು ಪ್ರೀತಿ. ನನ್ನ ಮುಖಾಂತರ ನಿಮ್ಮನ್ನು ದೇವರು ಎಚ್ಚರಿಸುವಂಥದ್ದು. ದೇವರು ನಮಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ಬಿಡಿಯಾಗಿ ನೀವು ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ಅವರು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಇತರರಿಗೂ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿ. ಒಂದು ವೇಳೆ ಏನಾದರೂ ತಪ್ಪಿ ಹೋಗಿದ್ದರೆ ಕ್ಷಮಿಸಿರಿ. ನಿಮ್ಮಿಂದಲೇ ಪಾಪ ಪರಿಹಾರ, ನಿಮ್ಮಿಂದಲೇ ರಕ್ಷಣೆ. ನನ್ನ ಬಳಿಗೆ ಬಂದವರು ನಾನು ಎಂದಿಗೂ ತಳ್ಳಿ ಬಿಡುವುದಿಲ್ಲ ಎಂಬುದಾಗಿ ಹೇಳಿದ್ದೇನೆ. ಮುಂದೆ ಜೀವಿಸಲು ಬೇಕಾದ ಶಾಂತಿ, ಸಮಾಧಾನ, ಆರೋಗ್ಯ, ವಿಶೇಷವಾದ ಜ್ಞಾನವನ್ನು ಕೊಟ್ಟು ಅವರನ್ನು ನಡೆಸಿರಿ. ಎಲ್ಲ ಕೆಲಸ ಕಾರ್ಯಗಳು ಪ್ರತಿಯೊಂದನ್ನು ಆಶೀರ್ವದಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.